ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಎಲ್ರಿಗೂ ನಮಸ್ಕಾರ. ಅದು ಇದನ್ನ ಹೇಳಲ್ಲ ಯಾವ್ದು ಲಾಸ್ಟ್ ಗೋವಿಂದಾಯ ನಮೋ ನಮಃ ಅಂದೆಲ್ಲ ಮಹಾದೇವಾಯ ನಮೋ ಅದು ಮಹಾದೇವಾಯ ನಮೋ ನಮಃ ತಥಾಸ್ತು. ಇನ್ನು 4 ಜನ ಸಾಕು ಮಕ್ಕಳು ಅಂತ ಹೇಳಿದ್ದು. ನಾವ್ ಹೀಗೆ ತುಂಬಾ ತರಲೆ ಮಾಡ್ತಿರ್ತೀವಿ, ತುಂಬಾ ಆರಾಮಾಗಿ ಇರ್ತೀವಿ, ಒಬ್ರನ್ನೊಬ್ರು ತುಂಬಾ ರೇಗಿಸ್ತಾ ಇರ್ತೀವಿ. ಅಂಡ್ ಯಾರು ತುಂಬಾ ಸೀರಿಯಸ್ ಆಗಿ ಏನು ತಗೊಳಕ್ ಹೋಗಲ್ಲ ಅಂತ ಅನ್ಕೊಂಡಿದ್ದೀನಿ. ನಮ್ ಮದ್ವೆನೇ ಆಗ್ತಿರ್ಲಿಲ್ಲ, ಈ ನಗುನೆಲ್ಲ ಕೊಂದ್ಬಿಟ್ಟು ಹಿಂಗೆ ಆಗಿದ್ದು. ಮುಂದುವರ್ಸಿ ಮುಂದೆ ದೃಷ್ಟಿಪಟ್ಟು ಟೀಮ್ ತುಂಬಾ ಚೆನ್ನಾಗಿದೆ. ಅಂತ ಸ್ಲಮ್ಮಲ್ಲೂ ಇಂತ ಸ್ಲಿಮ್ ನ ಹುಡ್ಸಿದ್ರ ಅಂತ. ಧನ್ಯವಾದಗಳು. ಎಲ್ಲಾರು ನನ್ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದಾರೆ. ಈಗ ಒಂದು ನಿಮಿಷ ಸುಳ್ಳು ಎಲ್ಲರೂ ಹೇಳ್ಬಿಡ್ತಾರೆ. ಈ ನಮ್ಮ ದೃಷ್ಟಿಪಟ್ಟು ಸೀರಿಯಲ್ ಅಲ್ಲಿ ಅತ್ಯಂತ ರೊಮ್ಯಾಂಟಿಕ್ ಆಗಿ ಇರುವಂತವರು ಇವರೇ ಹಿಂಗೆ ಎಲ್ಲರಿಗೂ ಇವ್ರು ಕಂಡ್ರೆ ಅಂದ್ರೆ ತುಂಬಾ ಗೌರವ, ತುಂಬಾ ಗೌರವ, ಪ್ರೀತಿ ಜಾಸ್ತಿ. ನಾನ್ ತಗೊಳಕ್ ಹೋಗ್ತೀನಿ, ನೀವ್ ಅಷ್ಟಕ್ಕೆ ಬೇರೆ ತಗೋತೀರಾ? ಹೀಗೆ ಮಜಾಗಿರ್ತೀವಿ ನಾವು ದೃಷ್ಟಿಪಟ್ಟು ಟೀಮಲ್ಲಿ. ಆ್ಯಂಡ್ ಸೀನ್ಸು ಇಷ್ಟೇ ತುಂಬ ಚೆನ್ನಾಗಿರುತ್ತೆ, ಕ್ಯೂರಿಯಾಸಿಟಿ ಇರೋಂಥ ಸೀನ್ಸ್ಗಳಿರುತ್ತೆ, ಯಾವುದು ಬೋರ್ ಆಗಲ್ಲ. ಮತ್ತು ಅಲ್ಲೇ ನಿಂತಿರಲ್ಲ ಕತೆ. 1-2 ಎಪಿಸೋಡ್ ನಿಮ್ಗೆ ಮಿಸ್ ಆಯಿತು ಅಂದರೆ ಕತೆಗಳು ಗೊತ್ತಾಗೋದಿಲ್ಲ. ಕಂಪ್ಲೀಟ್ಲಿ ಇವಾಗ ಇವಾಗ ತುಂಬಾ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆ. ಇಟ್ಸ್ ಎ ಟೀಮ್ ವರ್ಕ್, ಕಂಪ್ಲೀಟ್ಲಿ ಟೀಮ್ ವರ್ಕ್. ಎಲ್ಲ ಡಿಪಾರ್ಟ್ಮೆಂಟ್ ಅವರು ಎಲ್ಲರೂ 100% ಹಾಕಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಖುಷಿಯಾಗಿದೆ. ಆ್ಯಂಡ್ ಕತೆ ಇನ್ಮೇಲಿಂದ ಅದು ಹೇಳ್ದಂಗೆ ಕುತೂಹಲಕರವಾಗಿರುತ್ತೆ. ಫಸ್ಟ್ ನನ್ನ ಲೈಫ್ ಉಳಿಸ್ಕೊತೀನಿ. ಇವಾಗ ಇನ್ನೂ ಶೂಟಿಂಗ್ ಇನ್ನೂ ಸ್ವಲ್ಪ ಬೇರೆ ಥರ ಇದೆ. ದೊಡ್ಡ ಮಗಳು ಎಂಟ್ರಿ ಆದಮೇಲೆ ಏನು ಕತೆ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮದೇ ಕತೆ ಮಾಡ್ಕೊಂಡು ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ದೊಡ್ಡ ಮಗಳು, ಚಿಕ್ಕ ಮಗಳು, ಒಬ್ಬ ಹೀರೋ. ಸೊ ಹಾಗಾಗಿ ಏನಾಗುತ್ತೆ ಅದೆಲ್ಲ ಆಗಲ್ಲ. ಯಜಮಾನ್ ಮನುಷ್ಯ ಅಪ್ಪ ಅಂತ ಒಬ್ಬನಿದ್ದೀನಿ, ಮನೆ ಯಜಮಾನ್ ಕತೆ ನಾನು ಇಬ್ರು ಮಕ್ಳನ್ನು ಕೊಡಲ್ಲ ಇವ್ರಿಗೆ. ಅಲ್ಲ ಹೀರೋಗೆ, ದತ್ತಾಬಾಯಿಗೆ. ಅವ್ರಿಗೆ ಬೇಕಂದ್ರೆ ನೀವು ಅವ್ರಿಗೆ ಬೇಕು ಅಂದ್ರೆ ಯೋಚನೆ ಮಾಡ್ತೀನಿ. ತಾಯಿ ಅಲ್ವಾ, ಯೋಚನೆ ಮಾಡಿ. ಹೌದು, ಅದು ಬಾಯಿ ತಪ್ಪು ಬಂದ್ಬಿಟ್ಟು ಹಾಗಾಗಿ ಅದ್ ಕತೆ ಹೇಳ್ಬಾರ್ದು ಇವಾಗ. ಕತೆ ಇವಾಗ ಹೇಳಕ್ ಆಗಲ್ಲ. ಅದು ನೀವು 3 ಜನ ಮಕ್ಕಳು ಹೋಗಿ ನಿಮ್ಮ ದೃಷ್ಟಿನ ನೋಡಿದಾಗ ಏನ್ ಅನ್ಸುತ್ತೆ? ಭಯ ಯಾವ ತರ ಪಟ್ಟಿದ್ದೀರಾ? ನಮಗೆ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಾವ್ರ. ಸೀರಿಯಲ್ ಒಂದ್ಸಲ ಬಟ್ಟೆ ಜಾಸ್ತಿ ಬೆಳೆದ್ಬಿಡ್ತಾರ ಅವ್ರಮ್ಮ.
ಇಲ್ಲ ಇಲ್ಲ ಕಪ್ಪು ಕಸ್ತೂರಿ ತುಂಬಾ ಚೆನ್ನಾಗಿದೆ, ಲಕ್ಷಣವಾಗಿದ್ದಾರೆ, ಅದಕ್ಕೋಸ್ಕರ ಕಟ್ಕೊಂಡಿರೋದು. ಭಯ ಆಗ್ಬೇಡ್ಲಿ ನಾನು. ಆದ್ರೂ ಅವಾಗ ಯುದ್ಧ ಮಾಡೋದ್ರ ಮೇಲೆ ಯಾವಾಗ ಹುಟ್ಟು ಸುಳ್ಳು ಹೇಳಿದ್ರಲ್ಲ ನನಗೆ, ಅದಕ್ಕೋಸ್ಕರ. ಪ್ರೇಮನ ಅದು ಆದಷ್ಟು ಬೇಗ TRP ನಂಬರ್ಸ್ ನೋಡಿಕೊಂಡು ಚಾನಲ್ ಅವ್ರು ಡಿಸೈಡ್ ಮಾಡ್ತಾರೆ. ಯಾರ ಮೇಲೆ ಲವ್ ಆಗ್ಬೇಕು ಅಂತ ಇಲ್ಲ 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 ಅದಾಗಲ್ಲ, ಇವ್ರ ಮೇಲೆ ಲವ್ ಆಗಬೇಕು. ಬಟ್ ಅದು ಯಾವಾಗ ಆಗತ್ತೆ ಅಂತ ಚಾನಲ್ ಅವ್ರು ಡಿಸೈಡ್ ಮಾಡ್ತಾರೆ, ಕತೆ ಅದ್ರ ಮೇಲೆ ಹೋಗುತ್ತೆ. ಎಲ್ಲ ಹಿರಿಯರು ಮಾತಾಡ್ಬಿಟ್ಟಿದ್ದಾರೆ, ಸೊ ಅಷ್ಟೇ. ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ ಮುಂದೆ. ವೀಕ್ಷಕರೇ ದಯವಿಟ್ಟು ಮಿಸ್ ಮಾಡಿದೆ ನೋಡಿ, ನಿಮ್ಗಂತೂ ಏನೋ ಎಂಟರ್ಟೈನ್ಮೆಂಟ್ಗೆ ಕಮ್ಮಿ ಆಗಲ್ಲ. ಇರ್ಲಿಲ್ಲ ಇವತ್ತಿನ ನಾನು ಡೈರೆಕ್ಟ್ ನೋಡಿದಕ್ಕೆ ನನ್ಗೆ ಅನ್ಸಿದ್ದು, ನಾನು ರೆಗ್ಯುಲರ್ ಫಾಲೋ ಅದೇ ದೃಷ್ಟಿಪಟ್ಟದ ವಿಶೇಷತೆ. ಯಾರೋ ಬನ್ನಿ ಬನ್ನಿ, ಹೌದು. ನಿರೀಕ್ಷೆ ಮೀರಿ ಇರಬೇಕು ಅನ್ನೋದೇ ನಮ್ಮ ಕಥೆಯ ಹೋಗ. ಶತ್ರು ಅಂತಾರಲ್ಲ, ಶತ್ರು ಬಂದ್ರು. ಎಸ್, ನಿಮ್ ಮುಂದೆ ಚೆನ್ನಾಗಿ ಮಗ ಮಗ ಅಂತ ನೈಸ್ ಮಾಡಿ ಇಡ್ತಾ ಅವ್ರ ಹಿಂದೆ ಏನ್ ಹೇಳ್ತೀರಾ ನಿಮ್ ಮಕ್ಕಳ ಬಗ್ಗೆ? ಸಾಕಾಗವ್ರೆ ಸಾಕಾಗವ್ರೆ. ಬಟ್ ನೀವು ಈಗ ಅಕ್ಕ ಅಲ್ಲ ಅವರು, ಸಾಕಾಗವ್ರೆ ಅಂದ್ರಲ್ಲ, ಅದು ಈಗ ಅಕ್ಕ ಆಗಿ ಎಲ್ಲ ಹೇಳ್ತಾ ಇರೋದು. ಈಗೇನಾಗಿ ಹೇಳಬೇಕು? ಅಲ್ದೇನೆ ಹೇಳಿದ್ದವ್ರು ಸಾಕಾಗವ್ರೆ ಅಂದಿದ್ದು ಅದೇ ಅಕ್ಕ ಅಲ್ಲ. ತೊಗೊಳ್ಳಿ, ಬಂದ್ರು ಅವರೇ ಮಾತಾಡ್ಲಿ. ಅವ್ರು ಮಾತಾಡಿದ್ರೆ ಮಾತಾಡಾಗಿದ್ಯಾ? ತುಂಬಾ ಒಳ್ಳೆ ಹುಡುಗಿ, ಅದ್ ಮಾತ್ರ ಹೇಳ್ಬೋದು. ಎಲ್ಲರೂ ಬೈಕೋತಾ ಇರ್ತಾರೆ. ಕೇಳಿದಾರೆ ಅವ್ರು ಕೆಟ್ಟವರ ಒಳ್ಳೆಯವರ ಅಂತ. ಅಲ್ಲ, ನನ್ನನ್ ಕೆಲವ್ರು ಕೇಳಿಯಾರೆ ಹೇಗೆ ಅವರು ಹಂಗೆ ಹಿಂಗೆ ಅಂತ. ಸೊ ಅದೇ ಸೀನಲ್ಲಿ ನಡೆಯತ್ತಲ್ಲ, ಆತರ ಏನು ವಿಷ ಹಾಕ್ತಾರ ಅಂತ ಇಲ್ಲ. ತುಂಬಾ ಒಳ್ಳೆ ಹುಡುಗಿ ಅಂತ ನಾನು ಹೇಳಿದೀನಿ. ಈಗ ಇವರು ಸೈಲೆಂಟ್ ಅನ್ನ ಮಾತಾಡ್ಬೇಕು, ಕಳಕಳಿಯ ವಿನಂತಿ. ಇಲ್ಲ ಇಲ್ಲ, ನಾವು ಆ ಟೈಪ್ ಅಲ್ಲ, ಇಲ್ಲ ಇಲ್ಲ, ನಾವು ಆ ಟೈಪ್ ಅಲ್ಲ. ಬೇಕಾದ್ರೆ ಲವರ್ನ ಪಕ್ಕದಲ್ಲೇ ಕೂರಿಸ್ಕೊಬಿಡಿ. ಹಿಂಗಂತ ಮಾತಾಡ. ಕಾಂಬಿನೇಷನ್ ಅಂದ್ರೆ ಏನಿಲ್ಲ, ಆ್ಯಕ್ಚುಲಿ ಅವನು ಸ್ವಲ್ಪ ಸೀರಿಯಸ್ಸು, ನಾನು ಸ್ವಲ್ಪ ಬಜರಂಗಿ. ನಾವು ಮಾದೇವಣ್ಣ ಬಗ್ಗೆ ಕೇಳ್ತಾ ಇದ್ವಿ, ನೀವಿಬ್ರು ಹೆಂಗಿರ್ತೀರ? ಅಲ್ಲ, ಎಣ್ಣೆ ಕಾಂಬಿನೇಷನ್. ಇವಾಗ ನಾನು ಮಾದೇವಣ್ಣ ಇಬ್ರು ಸೇರ್ಕೊಂಡು ಒಂದು ದೊಡ್ಡದೊಂದು ಬಾರ್ ಓಪನ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಸೊ ಇಲ್ಲ, ಮಾರ್ತೀವಿ, ಜೊತೆ ಕುಡಿತೀವಿ. ಅಲ್ಲಿ ಅದು ಹೆಂಗ್ ಕುಡಿತೀವಿ ಅಂದ್ರೆ, ಅಲ್ಲಿ ಬರೋ ಕಸ್ಟಮರ್ಸ್ಗೆ ನಾವೇ ಟೋಪಿ ಹಾಕಿ ಅವ್ರ ಹತ್ರ ನಾವೇ ಎಣ್ಣೆ ಪರ್ಚೇಸ್ ಮಾಡಿಸ್ಕೊಂಡು ಕುಡಿಯೋದು. ಸೊ ಈಗ ನಮ್ಮ ದುಡ್ಡು ಹೋಗ್ಬಾರ್ದು, ಕುಡ್ದಂಗೂ ಹೋಗ್ಬೇಕು. ಸೊ ಆ ಥರ ಒಂದು ಫ್ಯೂಚರು. ಇಲ್ಲ ಇಲ್ಲ, ಸೀರಿಯಲಲ್ಲಿ ಫ್ಯೂಚರಲ್ಲಿ ಬರುತ್ತೆ ಅಂತ. ಇವನು ಕುಡಿಯಲ್ಲ, ನಾನು ಏನ್ ಕುಡಿಯೋದು ಅಂದ್ರೆ ನಂಗೆ ನಾನು ನೀರು ಒಂದೇ ಕುಡಿಯೋದು. ಈಗ ಸ್ವಲ್ಪ ಮಜ್ಜಿಗೆ ಕುಡಿತಾ ಇದ್ದೀನಿ. ನಾಳೆ ಏನಂದು ಹಾಲಂದು ಏನಂದು ಹಾಲನಾ? ಸೊ ಹಾಗಾಗಿ ಪ್ಲಾನ್ ಮಾಡ್ತಾ ಇದೀವಿ, ನೋಡೋಣ. ಇದಕ್ಕೆ ದತ್ತಾಬಾಯಿ ಕಡೆಯಿಂದ ಒಂದು ಸ್ವಲ್ಪ ಸಪೋರ್ಟ್ ಬೇಕು. ಹಾಲು ಎಲ್ಲ ಕೊಟ್ಟಿದ್ದಾರೆ. ಇನ್ನೊಂದು ಅಷ್ಟೊಂದು ಚಿನ್ನ ಹೆಂಗ್ ಬಂತದು ಅಂತ ನಾವು ಇಲ್ಲಿ ಇಟ್ಟಿದ್ರಲ್ಲ, ಮಾರ್ಬಿಡೋಣ ಅನ್ಕೊಂಡು. ಇದೆಲ್ಲ ರೋಲ್ಡ್ ಗೋಲ್ಡ್ ಅಂಗಡಿಯಿಂದ ಬಂದಿದೆ ಸದ್ಯಕ್ಕೆ. ಇನ್ ಮುಂದಕ್ಕೆ ಅಲ್ಲ ದತ್ತಾಬಾಯಿ ಒರಿಜಿನಲ್ಲೇ ಕೊಡ್ಸಿರೋದು. ನಾವು ಮಾದೇವಣ್ಣಂಗೆ ಕುಡ್ಸೋಕೆ ಅಂತ ಕುಡಿಸಿ ಇದನ್ನೆಲ್ಲ ಅದೇ ತರದ್ ಡೂಪ್ಲಿಕೇಟ್ ಮಾಡಿಸ್ಕೊಂಡ್ ಬಂದಿದೀವಿ. ಇಷ್ಟೆಲ್ಲ ಮಾತಾಡ್ತಾರಲ್ಲ ಯಾರು ಈ ಸೈಲೆಂಟ್ ಅಂತ, ನಮ್ಮನ್ನೆಲ್ಲ ನಡೆಸ್ತಾರೆ, ನಿಮ್ಮನ್ನು ನಡೆಸ್ತಾರೆ. ಆದ್ರೆ ಯಾರಿಗೂ ಗೊತ್ತಿಲ್ದಿರೋ ವಿಷಯನ ನಮ್ಮನೇಲಿ ಒಂದು ಸರಿ ಹಂಚ್ಕೊಂಡಿದ್ದಾನೆ. ಎಲ್ಲರನ್ನೂ ನಗಿಸೋರ ಹಿಂದೆ ನೋವು ಇರುತ್ತಂತೆ. ಆ ನೋವು ಗೊತ್ತಿರೋವನಿಗೆ ನಗುನ ಹೇಗೆ ತರಿಸ್ಬೋದು, ನಗುನ ಇನ್ನೊಬ್ಬರ ಮುಖದಲ್ಲಿ ತಗೊಬರ್ಬೋದು ಅಂತ ಗೊತ್ತಾಗತ್ತಂತೆ. ಅನಾಥನಾಗಿ ಬೆಳೆದವನು ನಮ್ಮ ಸೈಲೆಂಟ್ ಅಣ್ಣ ಎಷ್ಟೋ ನೋವುಗಳನ್ನ ತುಂಬಿಕೊಂಡಿರ್ತಾನೆ. ಅವನಿಗೆ ತಂಗಿ ಇರಲ್ಲ, ದೃಷ್ಟಿನ ತಂಗಿ ಅಂದ್ಕೊತಾನೆ. ನಾನು ಅಷ್ಟೇ ಇಲ್ಲಿ ಆಕ್ಚುಲಿ ನಾವೆಲ್ಲ ಕುಡುಕ್ರು, ಇವರೆಲ್ಲ ಕುಡುಕ್ರು.
ಅಲ್ಲ ಮಾದೇವಣ್ಣ ನಾವೆಲ್ಲ ಸಂಜೆ ಕುಡಿದ್ರೆ ಇವರೆಲ್ಲ ಬೆಳಗ್ಗೆನೆ ಕುಡ್ಕೊಂಡ್ ಬಂದ್ಬಿಟ್ಟವ್ರೆ. ಅಲ್ಲ ಸೀರಿಯಲ್ ಅಲ್ಲಿ ಇವ್ರು ಬೆಳಗ್ಗೆನೆ ಕುಡ್ಕೊಂಡ್ ಬಂದ್ಬಿಟ್ಟಿದೆ, ಅದಕ್ಕೆ ಕನ್ಫ್ಯೂಸ್ ಆಗಿದ್ದಾರೆ. ಇಲ್ಲ ನೀವಿಬ್ರು ಬರೀ ಕುಡಿತೀರಾ, ಇವರೆಲ್ಲ ಫುಲ್ ಓಹೋ ಮಂಜ ಮಂಜ. ಅಲ್ಲ ಹಂಗಿದೆ ಅವನ ಜೀವನ. ಅಷ್ಟಿದ್ರು ನೋಡಿ ಎಲ್ಲ ನೋವನ್ನ ನುಂಗ್ಕೊಂಡು ನಿಮ್ಮನ್ನ ನಗಿಸ್ತಾನೆ, ಇವ್ರನ್ನ ನಗಿಸ್ತಾನೆ, ಎಲ್ಲರನ್ನು ನಗಿಸ್ತಾನೆ. ಮಾತಾಡ್ಲಿ ಸ್ವಲ್ಪ. ಇದು ಇಲ್ಲ ಎಲ್ಲರ ಮುಂದೆ ದೂರ, ಇಲ್ಲೇ ಇರ್ಬೇಕು ಹತ್ರ. ಬಜರಂಗಿ ಲವ್ ಸ್ಟೋರಿ ಅಲ್ಲ, ಬಜರಂಗಿ ನವ್ ಸ್ಟೋರಿ. ಇದು ಬಜರಂಗಿ ಲವ್ ಸ್ಟೋರಿ ಅಲ್ಲ, ಇದು ನವ್ ಸ್ಟೋರಿ. ಏನ್ ಕೇಳ್ತೀರಾ? ಈ ಹುಡುಗಿ ಬಂದು ಅವಾಗಿಂದ ಏನಂತಾರೆ ಹಿಂಗೆ ಐ ಲವ್ ಯು ಅಂತಾರೆ. ನಮ್ಗೆ ಐ ಲವ್ ಯು ಅರ್ಥ ಆಗ್ತಿಲ್ಲ, ಇವ್ರಿಗೆ ಆಯ್ತು ಒಂದ್ಸತ್ಯ ನಿಮ್ಗೆ ಅರ್ಥನೇ ಆಗಲಿಲ್ಲ ಬಜರಂಗಿ. ಐ ಲವ್ ಯು ಅಂದ್ರೆ ಹೈ ಎತ್ತರ, ಲವ್ ಮಾಡ್ತೀನಿ ಅಂತ. ಕೊನೆಗೆ ಗಾಢವಾದ ಅಲ್ಲ, ಎತ್ತರವಾದ ಪ್ರೀತಿ. ಐ ಲವ್ ಯು. ಈಗ ಒಂದು ರಿಕ್ವೆಸ್ಟ್ ಇದೆ, ರಾಮಾಚಾರಿ ಮಾರ್ಗರೇಟ್ ಎಲ್ರ ಮುಂದೆ ಇದೇ ತರ ಐ ಲವ್ ಯು ಅಂತ ಪ್ರಪೋಸ್ ಮಾಡ್ಬೇಕು. ನಾನ್ ಮಾಡಾಗಿದೆ, ನೀವ್ ಇವಾಗ ಮಾಡ್ಬೇಕು. ಯಾವಾಗ ಮಾಡಿದ್ದೆ? ಸುಳ್ಳು ಹೇಳ್ಬೇಡ. ನಮ್ ಖುಷಿಗೋಸ್ಕರ ಐ ಲವ್ ಯು ಅದೇ ತರ, ಅದೇ ಇಂಟೆನ್ಸಿಟಿ ಮೇಲೆ ನಿಮ್ಮ ಅಣ್ಣನ ಮುಂದೆ ಕಾಣ್ತಿದ್ರ ಪ್ಲೀಸ್ ಒಂದ್ಸಲ ಫೈನ್, ನಾನೇ ಹೇಳ್ಬಿಡ್ಲಾ? ನೇತ್ರ ಅವ್ರೆ ಐ ಲವ್ ಯು. ಐ ಲವ್ ಯು ಟು ಅಂತ ಹೇಳಿ. ಐ ಲವ್ ಯು ಟು ಬಸ್. ಐ ಲವ್ ಯು ಅನ್ಬೇಕು. ಹಂಗೆಲ್ಲ ಹೇಳಲ್ಲ, ಹಿಂಗೆ ಹೇಳೋದು. ಆಯ್ತಪ್ಪ, ಇಷ್ಟನೇ ಜೀವನ. ಅವ್ರು ಪದೇ ಬಂದು ಕೇಳ್ತಿದ್ದಾರೆ ಐ ಲವ್ ಯು ಅಂತ. ಚಿಚಿ, ಇದೇನ್ ತಪ್ಪಾಗಿ ಮಾತಾಡ್ತಿದ್ರ ಅವಾಗಿಂದ ನೀವು? ಸತ್ಯ ಗೊತ್ತಾಗೋಯ್ತು. ದತ್ತಾಬಾಯಿಗೆ ಇದೆಲ್ಲ ಕಟ್ ಮಾಡ್ಕೊಳ್ಳಿ ಪ್ಲೀಸ್, ಇದು ಹಾಕ್ಬೇಡಿ. ಒಂದು ಲೆವೆಲ್ ಇಟ್ಟಿದೀವಿ ದತ್ತಾಬಾಯಿ ಅಂತ. ಯಾವ್ದು ಕಟ್ ಆಗಲ್ಲ, ಅದು ನಿಮ್ಮಿಬ್ರು ಲವ್ವೇ ಕಟ್ ಜಾಸ್ತಿ ಹೈಲೈಟ್. ನಿಮ್ಮ ಹೆಸರು ಏನ್ ಹೇಳಿ? ಒಂದು ಆಡಿತ್ತಲ್ಲ, ಏನ್ರ ಅದು? ಸರೋಜಾ ಸಾಮಾನ್ಯ ಕಾಲ. ಹೇಳ, ನನ್ನ ಬಗ್ಗೆ ಏನಾದ್ರು ಹೇಳೋ ಸ್ವಲ್ಪ. ನಿಮ್ ಬಗ್ಗೆ ಎಷ್ಟು ಹೇಳಿ? ಅಲ್ಲ, ಎಷ್ಟು ಪ್ರೀತಿಸ್ತಿದೀನಿ ಅಂತ ಹೇಳಿದ್ರು ಅರ್ಥನೇ ಮಾಡ್ಕೋತಾ ಇಲ್ಲ. ಫ್ರೆಂಡ್ಶಿಪ್ಗೆ ಬೆಲೆ ಕೊಡ್ತಾರೆ ಹೊರತು ನನ್ನ ಪ್ರೀತಿ ಅರ್ಥನೇ ಆಗ್ತಾ ಇಲ್ಲ ಬಜರಂಗಿಗೆ. ಅದ್ ಯಾವಾಗ ಅರ್ಥ ಆಗುತ್ತೆ ಅಂತ ಗೊತ್ತಿಲ್ಲ. ಪ್ಲಾನ್ ಹಾಕೊಂಡಿದ್ಯಾ? ಪ್ಲಾನ್ ಅಂತ ಏನೂ ಇಲ್ಲ. ಪ್ರೀತಿ ಅದಾಗದೇ ಹುಟ್ಟಬೇಕು, ನಾವು ಫೋರ್ಸ್ ಮಾಡಕ್ ಆಗಲ್ಲ. ಸೊ ಅದಕ್ಕೆ ನನಗ್ ಪ್ರೀತಿ ಹುಟ್ಟಿದೆ, ನನಗ್ ಹುಟ್ಟಿದೆ, ಅದಕ್ಕೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋದಲ್ವಾ. ಸ್ಕೆಚ್ ಹಾಕೊಂಡಿದ್ದಾರೆ, ಬಜರಂಗಿನ ರೇಪ್ ಮಾಡ್ಬಿಡೋಣ ಅಂತ. ನೋ, ಇವಾಗ ಕಟ್ ಮಾಡ್ದೇರಿ ನೋಡೋಣ. ಅದಕ್ಕೆ ನೀವು ಸೈಲೆಂಟ್. ಇನ್ನೊಬ್ಬನ ಇಷ್ಟಪಡೋದ್ರ ಆಕ್ಟ್ ಮಾಡಿ ಅದು ಅದೇ ನಾನ್ ಫ್ರೆಂಡ್ ಅಂತ ಒಬ್ರನ್ನ ಪರಿಚಯ ಆಗಿದ್ದೀನಿ. ಸೊ ಅವ್ರ ಜೊತೆ ಮಾತು ಚೆನ್ನಾಗಿರೋದನ್ನ ನೋಡಿ ಅವ್ರಿಗೆ ನಿಮಗೆ ಸಪೋರ್ಟ್ ಮಾಡ್ತಿದಾರಲ್ಲ. ಯಾಕಂದ್ರೆ ದೃಷ್ಟಿ ಬಿಡ್ಸಕ್ ಹೋದಾಗ, ಕಾಪಾಡಕ್ ಹೋದಾಗ ತತ್ತ ತಂಗಿ ಗೊತ್ತಿರಲ್ವಾ ಕೆಪಾಸಿಟಿ ಅದು ಇದು ಅಂತ. ತಂಗಿ ಕೆಪಾಸಿಟಿ ಪ್ರತಿ ಎಪಿಸೋಡ್ ಮಿಸ್ ಮಾಡಿದ್ರೆ. ಹೌದು. ಥ್ಯಾಂಕ್ ಯು. ಇಲ್ಲ ಬ್ರೋಗೆ ಏನು ಗೊತ್ತಿಲ್ಲ. ಅವರು ಅದೇ ನೇತ್ರಂಗೆ ಗೊತ್ತಿರಲ್ವಾ ಅಂತ ಅವ್ರು ಹೇಳಿರೋದು ಅಷ್ಟೇ. ಬಟ್ ಗೊತ್ತಿಲ್ಲ ಅವ್ರಿಗೆ, ನನಗೆ ಗೊತ್ತು ಅಂತ. ಅದ್ರಲ್ಲಿ ಪ್ರೂವ್ ಆಯ್ತಲ್ಲ, ನನ್ನ ತಂಗಿಗೆ ಏನು ಗೊತ್ತಿಲ್ಲ ಅಂತ ಪ್ರೂವ್ ಆಯ್ತಲ್ಲ. ಪಾಪ ನಮ್ಮ ದೃಷ್ಟಿನ ಫಾಲೋ ಮಾಡ್ಕೊಂಡು ಹೋಗಿ ಆಟೋದಲ್ಲಿ
ನಿನ್ನ ಸೇವ್ ಮಾಡ್ಕೊಂಡ್ ಬಂದಿದ್ದಾಳೆ, ಅದಕ್ಕೇನು ಹೇಳ್ತೀಯ? ಏನು ಇದಂತ ಮಾತು ನೀವು ಮುಂದುವರಿಸ್ತೀರಾ ಇಲ್ವಾ? ಹೇಳಿ. ಇವಾಗ ನೀವು ಮಾತಾಡಿ. ದೃಷ್ಟಿ ಮಾತಾಡಲಿಲ್ಲ. ಇಷ್ಟೇನೆ, ಇಷ್ಟೇ ಕತೆ. ಇದು ಸೀರಿಯಲ್ ಅಲ್ಲಿ ನೋಡಿ